ಕೆಲವು ಚಾಲಕರ ನಿರ್ಲಕ್ಷ್ಯದಿಂದ ಉಂಟಾಗ್ತಕ್ಕಂಥ ಅನಾಹುತಗಳಿಂದ ಈ BMTCಯ ಖ್ಯಾತಿಗೆ ಪೆಟ್ಟು ಬೀಳ್ತಾ ಇದೆ. ಆದರೂ ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು, ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗಿರ್ಬೋದು ಇತ್ಯಾದಿ ವಿಚಾರಗಳಲ್ಲಿ ಯಾಕೋ ಏನೋ BMTCಯ ಚಾಲಕರು ನಿಗಾ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ತುಂಬ ಬೇಸರದ ಸಂಗತಿ. ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ? BMTC ಚಾಲಕರೇನಾದ್ರು ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರಾ? ನೋಡೋಣ ಬನ್ನಿ. ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಆದರೆ ನಮ್ಮ BMTC ಅದ್ಯಾವುದನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಅವು ದಾಖಲಾಗಿರುವಂಥ ಅಂದರೆ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿರೋದ್ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇಸ್ಗಳನ್ನು ಅಂದರೆ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಅಷ್ಟು ಫೈನ್ಗಳನ್ನು BMTC ಕಟ್ಟಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ಇದೆ, ನೋಡ್ಕೊಂಬರೋಣ ಬನ್ನಿ. ಕಿಲ್ಲರ್ ಸಾರಿಗೆ ಆಗ್ತಿದ್ಯಾ BMTC? ಟ್ರಾಫಿಕ್ ರೂಲ್ಸ್ ಪಾಲಿಸದ BMTC. ಹೌದು, BMTC ಬೆಂಗಳೂರಿಗರ ಪ್ರಮುಖ ಸಾರ್ವಜನಿಕ ಸಾರಿಗೆ. BMTCಗೆ ಎಷ್ಟು ಖ್ಯಾತಿ ಇದೆಯೋ ಅಷ್ಟೇ ಅಪಖ್ಯಾತಿಗೂ ಪಾತ್ರವಾಗ್ತಾ ಇದೆ. ಇದಕ್ಕೆ ಕಾರಣ ಕೆಲ ಚಾಲಕರ ಅತಿ ವೇಗದ ಚಾಲನೆ, ಟ್ರಾಫಿಕ್ ನಿಯಮಗಳನ್ನ ಬ್ರೇಕ್ ಮಾಡ್ತಾ ಇರೋದಾಗಿದೆ. ಕೆಲ ಚಾಲಕರ ನಿರ್ಲಕ್ಷ್ಯದಿಂದ ಅದೆಷ್ಟೋ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಿಂದ ಕಿಲ್ಲರ್ BMTC ಅಂತಾನೆ ಹೆಸರು ಪಡೆದಿದೆ. ಕಳೆದ 4 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ವರ್ಷವಂತೂ 20 ಮಂದಿ BMTCಗೆ ಬಲಿಯಾಗಿದ್ದಾರೆ. 7 ತಿಂಗಳಲ್ಲಿ ಬರೋಬ್ಬರಿ 6,951 ಟ್ರಾಫಿಕ್ ರೂಲ್ಸ್ ಬ್ರೇಕ್. ಎಸ್, ಕೇವಲ 7 ತಿಂಗಳಲ್ಲಿ ಅಂದ್ರೆ ಇದೇ ಜುಲೈ ತಿಂಗಳವರೆಗೆ ಬರೋಬ್ಬರಿ 6,951 ಟ್ರಾಫಿಕ್ ನಿಯಮ ಬ್ರೇಕ್ ಆಗಿದೆ. ಈ ಬಗ್ಗೆ BMTC ವಿರುದ್ಧ ದೂರು ಕೂಡ ದಾಖಲಾಗಿದೆ. BMTCಗೆ ಈ ವರ್ಷದಲ್ಲಿ ಇಲ್ಲಿಯವರೆಗೆ 20 ಮಂದಿ ಅಮಾಯಕರು ಬಲಿಯಾಗಿದ್ರೆ 70 ಅಪಘಾತ ಪ್ರಕರಣಗಳು ದಾಖಲಾಗಿವೆ. 70 ಅಪಘಾತಗಳಲ್ಲಿ 62 ಮಂದಿ ಗಾಯಾಳುಗಳಾಗಿದ್ದಾರೆ. ಟೌನ್ ಹಾಲ್ ಸರ್ಕಲ್ನಲ್ಲಿ ರೆಡ್ ಸಿಗ್ನಲ್ ಬಿದ್ರೂ ಎರ್ರಾಬಿರ್ರಿ ಸ್ಪೀಡಲ್ಲಿ ಚಾಲಕರು ಸಿಗ್ನಲ್ ಜಂಪ್ ಮಾಡಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗೋ ಸಾಧ್ಯತೆ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಮೆಜೆಸ್ಟಿಕ್ ಕಡೆ ಸಿಗ್ನಲ್ ಜಂಪ್ ಮಾಡೋ ಚಾಲಕರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಂದ್ ಕಡೆ ಬಲ ತಿರುವು ಇಲ್ಲದಿದ್ರೂ ತಿರುವು ತೆಗೆದುಕೊಳ್ಳೋದು ಡೇಂಜರಸ್. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರ್ಯಾಶ್ ಡ್ರೈವಿಂಗ್, ಟ್ರಾಫಿಕ್ ರೂಲ್ಸ್ ಇತ್ಯಾದಿ ವಿಚಾರಗಳಲ್ಲಿ ಅದ್ಯಾಕೋ BMTC ಚಾಲಕರು ನಿಗಾ ವಹಿಸ್ತಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಒಟ್ಟಾರೆ ದೇಶದಲ್ಲಿ ಒಳ್ಳೆ ಹೆಸರಿರುವ ನಮ್ಮ BMTCಗೆ ಕೆಲ ಚಾಲಕರಿಂದ ಕೆಟ್ಟ ಹೆಸರು ಬರ್ತಿರೋದಂತೂ ಸುಳ್ಳಲ್ಲ. ಈ ಬಗ್ಗೆ BMTC ಸಂಸ್ಥೆ ಹೇಗೆ ಎಚ್ಚೆತ್ತು ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. 6,000ಕ್ಕೂ ಹೆಚ್ಚಿನ ಪ್ರಕರಣಗಳನ್ನು BMTC ಈ ಟ್ರಾಫಿಕ್ ವೈಲೇಷನ್ ಅಲ್ಲಿ ಹಾಕೊಂಡಿದೆ. ಹಾಗೆ 20ಕ್ಕೂ ಹೆಚ್ಚಿನ ಜನ ಈ BMTCಯಿಂದಾಗಿ ಬಲಿಯಾಗಿದ್ದಾರೆ. ಜೊತೆಗೆ 70ಕ್ಕೂ ಹೆಚ್ಚಿನ ಜನ ಅಪಘಾತ ಪ್ರಕರಣಗಳಲ್ಲಿ BMTCಯಿಂದಾಗಿ ಗಾಯಗೊಂಡಿದ್ದಾರೆ. ಒಟ್ಟಾರೆ BMTCಯಲ್ಲಿ ಟ್ರಾಫಿಕ್ ಫಾಲೋ ಮಾಡುವ ಅಂದರೆ ರೂಲ್ಸ್ಗಳನ್ನು ಫಾಲೋ ಮಾಡುವಂಥ ಆ ಶಿಸ್ತೇನಿದೆ, ಆ ಶಿಸ್ತು ಕಡಿಮೆ ಆಗ್ತಿದೆಯಾ ಅನ್ನೋ ಥರದ ಪ್ರಶ್ನೆ ಕಾಡುತ್ತೆ. ಇನ್ನಾದರೂ ಆ BMTC ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ಪ್ರಕರಣಗಳು ಅಂದರೆ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡುವಂಥದ್ದು, ಅಪಘಾತ ಪ್ರಕರಣಗಳೇನಿರ್ತವೆ ಅವುಗಳನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಚಾಲಕರಿಗೆ ಒಂದು ರೀತಿಯಾದಂಥ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಅವ್ರಿಗೆ ಟ್ರೈನಿಂಗನ್ನು ಕೊಡಬೇಕಾಗತ್ತೆ. ಇಲ್ಲಾಂದರೆ ಈ ಥರದ ಪ್ರಕರಣಗಳು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ BMTC ಸಂಸ್ಥೆ ಎಚ್ಚೆತ್ತುಕೊಳ್ತಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.